ಎಚ್ ಶ್ರೀನಿವಾಸ್ ಗ್ರಾಮಾಂತರ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್, ಇವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಆಶಿಕ್ ಜೈನ್ ಮಾಲೀಕರು, ವಿಜಯ್ ಕುಮಾರ್ ಜ್ಯುವೆಲರ್ಸ್ ಹಾಗೂ ಸಮಿತಿ ಸದಸ್ಯರು, ಇವರನ್ನು ಸಹ ಬರಮಾಡಿಕೊಳ್ಳೋಣ. ಅಜಿತ್ ಟಿ ಎನ್ ಮಾಲೀಕರು, ಶ್ರೀನಿವಾಸ ಬಸ್ ಹಾಗೂ ಉತ್ಸವ ಸಮಿತಿ ಸದಸ್ಯರು, ಇವರನ್ನು ಸಹ ಬರಮಾಡಿಕೊಳ್ಳೋಣ. ಇವರು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಟಿ ಎಂ ರಾಜೇಶ್ ಜಿಲ್ಲಾ ಸತ್ಸಂಗ ಪ್ರಮುಖ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆ ದಿನೇಶ್ ಜಿಲ್ಲಾ ಸುರಕ್ಷಾ ಪ್ರಮುಖ ಹೊಳಲ್ಕೆರೆ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶಕ್ತಿ ನಗರ ಸಂಯೋಜಕರು ಬಜರಂಗಳ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆ ತೇಜು ನಗರ ಸಹ ಸಂಯೋಜಕರು ಬಜರಂಗಳ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪ್ರಮೋದ್ ಅಖಾಡ ಪ್ರಮುಖ ಬಜರಂಗಳ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಮತಿ ಶ್ವೇತಾ ವಿಠಲ್ ರಾವ್ ನಗರ ದುರ್ಗಾವಾಹಿನಿ ಪ್ರಮುಖ, ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳೋಣ. ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಲ್ಲಿ ವಿನಂತಿ. बोलो भारत माता की, बोलो भारत माता की, बोलो भारत माता की. ವಿಧಿಯಾಗಿ ವಿಧಿಯಾಗಿ
ನೀನಮ್ಮ ಗೆಲುವಾಗಿವಾ ಗಜಮುಖನೇ ನೀನಮ್ಮ ಗೆಲುವಾಗಿವಾ ಗುರುಕುಲಕ್ಕೆ ವರವಾಗಿ ಗುರಿದೋರೋ ಗುರುವಾಗಿ ನೀನಮ್ಮ ಗೆಲುವಾಗಿವಾ ನೀನಮ್ಮ ಗೆಲುವಾಗಿವಾ ಪ್ರಾರ್ಥನೆ ನಡೆಸಿಕೊಟ್ಟಂತ ಕುಮಾರಿ ಮೇಘನ್ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀ ದಿನೇಶ್ ಗ್ರಾಮಾಂತರ ವಿದ್ಯಾರ್ಥಿ ಪ್ರಮುಖ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಹರಿ ಓಂ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿತ್ರದುರ್ಗ ಹಾಗೂ ಹಿಂದೂ ಮಹಾಗಣಪತಿ ಮಹೋತ್ಸವ 2022 ಈ ದಿನದ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಪಿಲ್ ಜೈನ್ ಅಧ್ಯಕ್ಷರು, ಉತ್ಸವ ಸಮಿತಿ ಹಾಗೂ ಜಿಲ್ಲಾಧ್ಯಕ್ಷರು, ಭಾರತೀಯ ಜೈನ್ ಸಂಘಟನೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಪ್ರಭಂಜನ್ SR ವಿಭಾಗ ಸಂಯೋಜಕ್ ಶಿವಮೊಗ್ಗ ವಿಭಾಗ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಆಶಿಕ್ ಜೈನ್ ಮಾಲೀಕರು, ವಿಜಯ್ ಕುಮಾರ್ ಜ್ಯುವೆಲ್ಲರ್ಸ್ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಸದಸ್ಯರು ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಅಜಿತ್ TN ಮಾಲೀಕರು, ಶ್ರೀನಿವಾಸ್ ಬಸ್ ಹಾಗೂ ಸಮಿತಿ ಸದಸ್ಯರು ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. H ಶ್ರೀನಿವಾಸ್ ಗ್ರಾಮಾಂತರ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಸಂದೀಪ್ ಜಿಲ್ಲಾ ಸಂಯೋಜಕ್ ಬಜರಂಗ ದಳ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. TM ರಾಜೇಶ್ ಜಿಲ್ಲಾ ಸತ್ಸಂಗ ಪ್ರಮುಖ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ದಿನೇಶ್ ಜಿಲ್ಲಾ ಸುರಕ್ಷಾ ಪ್ರಮುಖ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಶಕ್ತಿ ನಗರ ಸಹ ಸಂಯೋಜಕ್ ಬಜರಂಗ ದಳ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ತೇಜು ನಗರ ಸಹ ಸಂಯೋಜಕ್ ಬಜರಂಗ ದಳ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಪ್ರಮೋದ್ ನಗರ ಅಖಾಡ ಪ್ರಮುಖ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ಶ್ವೇತಾ ವಿಠಲ್ ರಾವ್ ನಗರ ದುರ್ಗವಾಹಿನಿ ಪ್ರಮುಖ ಇವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಭೆಗೆ ಆಗಮಿಸಿರುವಂತಹ ಸಮಸ್ತ ಹಿಂದೂ ಬಾಂಧವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಿದಂಥ ದಿನೇಶ್ ಇವರಿಗೆ ಧನ್ಯವಾದಗಳು. ಈ ಉತ್ಸವ ಭಕ್ತಿಯಿಂದ ರಾಷ್ಟ್ರಭಕ್ತಿಯೆಡೆಗೆ ಈ ವಿಷಯವಾಗಿ ನಮ್ಮೆಲ್ಲರ ಕೇಂದ್ರದಿಂದ ಆಗಿರ್ತಕ್ಕಂಥ ಶ್ರೀಯುತ ಪ್ರಭಂಜನ್ ಶಿವಮೊಗ್ಗ ವಿಭಾಗ ಸಂಯೋಜಕ್ ಬಜರಂಗ ದಳ ಇವರು ಈ ವಿಷಯವಾಗಿ ತಿಳಿಸಿಕೊಡಲಿದ್ದಾರೆ. ನಮ್ಮೆಲ್ಲರ ತಾಯಿ ಭಾರತ ಮಾತೆ ಹಾಗೂ ನಮ್ಮೆಲ್ಲರಿಗೂ ಶಕ್ತಿಯಾಗಿರ್ತಕ್ಕಂಥ ಪವನಸುತ ಹನುಮಂತನ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯ ಮೇಲೆ ಇರುವಂತಹ ಅಧ್ಯಕ್ಷರಿರ್ಬೋದು, ಸಮಿತಿಯ ಸದಸ್ಯರಿರ್ಬೋದು, ನನ್ನ ಪ್ರೀತಿಯ ಸಹೋದರರು ಹಾಗೂ ಸಹೋದರಿಯರಿಗೂ ಹಾಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ, ನಾನು ಬೇಗ ಮುಗಿಸ್ತೇನೆ. ಪ್ರತಿ ಸಾರಿಯೂ ಸಮೇತ ಹಿಂದೂ ಮಹಾಗಣಪತಿ ಮಹೋತ್ಸವದ ಉದ್ದೇಶ ಅಂತ ಮಾಡ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಬದಲಾಗಿದೆ. ವಿಷಯ 90% ಅದೇ ಇರ್ತದೆ. ಹಿಂದೂ ಮಹಾಗಣಪತಿ ಮಹೋತ್ಸವ ಭಕ್ತಿಯಿಂದ ರಾಷ್ಟ್ರಭಕ್ತಿಯೆಡೆಗೆ ಅಂತ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಹೋತ್ಸವ 2007ರಿಂದ ಪ್ರಸ್ತುತ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಹಲವಾರು ಏಳು ಬೀಳುಗಳನ್ನು ಸಮೇತ ಈ ಉತ್ಸವ ಕಂಡಿದೆ. ಸುಮಾರು ವಿರೋಧಗಳನ್ನು ಸಮೇತ ಈ ಗಣಪತಿ ಮಹೋತ್ಸವ ಎದುರಿಸಿದೆ. ಯಾವುದೋ ರಾಜಕೀಯಕ್ಕಾಗಿ ಅಥವಾ ಕೇವಲ ಗಣಪತಿಯ ಶೋಭಾಯಾತ್ರೆಗಾಗಿ ಇಂತಹ ವಿಷಯ ಇಟ್ಕೊಂಡು ಈ ಗಣಪತಿ ನಡೆದಿದ್ದಲ್ಲ. ಯಾವ ಬಾಲಗಂಗಾಧರ ತಿಲಕರು 1893ರಲ್ಲಿ ಗಣಪತಿ ಉತ್ಸವವನ್ನ ಈ ದೇಶದ ಸ್ವತಂತ್ರಕ್ಕೋಸ್ಕರ ತಿರುಗಿಸಿದ್ರು, ಅವರ ವಿಚಾರವನ್ನು ಇಟ್ಕೊಂಡು ಅದೇ ರೀತಿ ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಮಹೋತ್ಸವ ನಡೀತಾ ಇದೆ.
ಚಿತ್ರದುರ್ಗ ಅಂತ ತುಂಬಾ ಮೈ ರೋಮಾಂಚನ ಆಗ್ಬೇಕು ನಮ್ಮೆಲ್ಲರೂ ಸಮೇತ. ಯಾಕೆ ಅಂತಂದ್ರೆ ಒಬ್ಬ ಮತಾಂಧ ಹೈದರ್ ಮತ್ತು ಟಿಪ್ಪುವನ್ನ ನಿದ್ದೆಯಲ್ಲೂ ಸಮೇತ ಸಿಂಹ ಸ್ವಪ್ನವಾಗಿ ಕಾಣದಂತವರು ಮದಕರಿ ನಾಯಕ. ಅಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಇಂತಹ ಉತ್ಸವ ನಾವು ಚಿತ್ರದುರ್ಗದಲ್ಲಿ ಮಾಡ್ತಿರೋದು ನಮಗೊಂದು ಹೆಮ್ಮೆ ಇದೆ. ಅಷ್ಟು ಮಾತ್ರ ಅಲ್ಲ, ಯಾವ ಹೆಣ್ಣು ಮಗಳು ಮನೆಯ ಸಂಸಾರವನ್ನು ನಡೆಸಲಿಕ್ಕೆ ಅಡಿಗೆ ಮಾಡಿಕೊಂಡು ಜೀವನ ನಡೆಸಿಕೊಂಡು ಸಂಸಾರ ನಡೆಸ್ತಾಳೋ, ದೇಶದ ವಿಚಾರ ಬಂದಾಗ, ರಾಷ್ಟ್ರದ ವಿಚಾರ ಬಂದಾಗ ಒಣಕೈಯನ್ನು ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ನಮ್ಮ ಚಿತ್ರದುರ್ಗ. ಇಂತಹ ಪುಣ್ಯ ಭೂಮಿಯಲ್ಲಿ ಹಿಂದೂ ಮಹಾಗಣಪತಿ ಮಹೋತ್ಸವ ಭಕ್ತಿಯಿಂದ ರಾಷ್ಟ್ರೀಯ ಭಕ್ತಿ ಕಡೆಗೆ ಅಂತ ಹೇಳಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಭಕ್ತಿಯಿಂದ ರಾಷ್ಟ್ರ ಭಕ್ತಿಯ ಕಡೆಗೆ ಏನಿದು? ನಾವೆಲ್ಲರೂ ಸಮೇತ ಗಣಪತಿಯನ್ನ ಪೂಜೆ ಮಾಡ್ತೇವೆ ಅಷ್ಟೇ ನಮಗೆ ಗೊತ್ತು. ಅದೇ ರಾಷ್ಟ್ರ ಭಕ್ತಿ ಹಾಕಬೇಕು. ಇವತ್ತಿನ ದಿನಗಳಲ್ಲಿ ಗಣಪತಿ ಪೆಂಡಾಲುಗಳಲ್ಲಿ ಚರ್ಚೆ ಆಗಬೇಕಾದಂತಹ ವಿಷಯ ಇದು. ನಮ್ಮ ಧಾರ್ಮಿಕ ಸಭೆಗಳಲ್ಲಿ ಚರ್ಚೆ ಆಗಬೇಕಾದಂತ ವಿಷಯ ಇದು. ಇದರ ಕೊರತೆಯ ಪರಿಣಾಮವೇ ನಮ್ಮ ಸಮಾಜ ದಿಕ್ಕು ತಪ್ಪುವಂತಹ ವಾತಾವರಣದಲ್ಲಿ ಇದ್ದೀವಿ ನಾವಿವತ್ತು. ಭಕ್ತಿಯಿಂದ ರಾಷ್ಟ್ರಭಕ್ತಿಯ ಎಡೆಗೆ ಹೋಗದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ ನಾನು. ಅಥವಾ ಇಂತಹ ವಿಚಾರಗಳನ್ನ ಇಂತಹ ವೇದಿಕೆಗಳಲ್ಲಿ ಚರ್ಚೆ ಮಾಡದಿದ್ರೆ ನಮ್ಮ ನಿದ್ರಸ್ಥ ಸಮಾಜ ಎದ್ದೊಳೋದಾದ್ರೂ ಯಾವಾಗ ಅಂತ. ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದೊಡೆ, ಗಂಗೆ ಇದ್ದೊಡೆ ಸಿಂಧು ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ. ನಮ್ಗೆ ಹೇಳಲಿಕ್ಕೆ ಎಲ್ಲವೂ ಇದೆ ನಮ್ಮ ಹತ್ರ. ಆದ್ರೆ ಈ ಸಮಾಜ ನಿದ್ರಾ ಸ್ಥಿತಿಯಲ್ಲಿದೆ. ಅದ್ರ ಪರಿಣಾಮವೇ ಗಣಪತಿಯನ್ನ ರಾಷ್ಟ್ರ ಜಾಗೃತಿಗೋಸ್ಕರ ತಿಲಕ ಮಾಡಿದ್ದು. ಯಾತಕ್ಕೋಸ್ಕರ? ಈ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಎಲ್ಲಿಯೂ ಸಮೇತ ಒಂದಾಗೋದಿಲ್ಲ ಅಂತ. ಕೊನೆಯಲ್ಲಿ ಭಕ್ತಿಯ ಮುಖಾಂತರವಾದ ರಾಷ್ಟ್ರಭಕ್ತಿಯೊಳಗೆ ಸಮಾಜವನ್ನು ತಿರುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಉತ್ಸವ ಪ್ರಾರಂಭ ಆಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಕೇವಲ ಭಕ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಶ ಜಗತ್ತಿನ ಇತಿಹಾಸದಲ್ಲಿ ನಮ್ಮ ಮೇಲೆ ನಡೆದಷ್ಟು ಆಘಾತ ಮತ್ತು ಆಕ್ರಮಣಗಳು ಯಾವ ದೇಶದ ಮೇಲೂ ನಡೆದಿಲ್ಲ. ಇಷ್ಟೆಲ್ಲ ಆಘಾತ ಆಕ್ರಮಣಗಳು ನಡೆದ್ರು ಸಮೇತ ಸತ್ವವನ್ನು ಬಿಟ್ಕೊಡದೇ ಇರತಕ್ಕಂಥ ಯಾವುದಾದ್ರು ದೇಶ ಇದ್ರೆ ಅದು ಭಾರತ ಕೂಡ. ಆದ್ರೆ ಈ ಭಾರತ ಅದು ಕೇವಲ ಭಕ್ತಿಯ ಪರಿಣಾಮವೋ ಅಥವಾ ಒಗ್ಗಟ್ಟಿನ ಸಮಸ್ಯೆಯೋ ಗೊತ್ತಿಲ್ಲ. 2000 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ಬದುಕಬೇಕಾಯಿತು. 2000 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ಬದುಕಬೇಕಾಯ್ತು. ನಾನು ಹೇಳಿದೆ 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದೋಡೆ ಅಂತ ಎಲ್ಲವೂ ಇತ್ತು. ಯಾವಾಗ ಈ ಸಮಾಜವನ್ನು ನೆನಪು ಮಾಡ್ಕೊಳ್ಳಿಲ್ವೋ ಅವತ್ತು ಈ ಸಮಾಜ ಬೇರೆಯವರ ಕಪಿಮುಷ್ಟಿಗೆ ಹೋಗ್ಬೇಕಾಯ್ತು ಅಂತ. 2000 ವರ್ಷಗಳು ಸುಮ್ಮನೆ ಅಲ್ವಲ್ಲ ಅದು. ಏನೆಲ್ಲ ಆಯ್ತು 2000 ವರ್ಷಗಳಲ್ಲಿ? ಕೇವಲ ನಾವು ಭಕ್ತಿಯನ್ನೇ ಮಾತ್ರ ಇಟ್ಕೊಂಡಿದ್ದು ಪರಿಣಾಮವೇ. ನಾನು ಗಂಟಾಘೋಷವಾಗಿ ಹೇಳ್ತೇನೆ ಈ ಮಾತನ್ನ. ಇದರ ಪರಿಣಾಮ ನಾವೇನ್ ಮಾಡ್ತೀವಿ? ದೇವರಿಗೆ ಪೂಜೆ ಮಾಡ್ತೀವಿ. ಆದ್ರೆ ಪೂಜೆ ಮಾಡಿದಂತ ದೇವರನ್ನ ರಕ್ಷಣೆ ಮಾಡ್ಕೊಂಡ್ವಾ? ಮಾಡ್ಕೊಳ್ಳಿಲ್ಲ. ನಮಗೆ ರಾಷ್ಟ್ರಭಕ್ತಿಯ ಕೊರತೆ ಕಾಣ್ತಾ ಇತ್ತು, ಒಗ್ಗಟ್ಟಿನ ಸಮಸ್ಯೆ ಕಾಣ್ತಾ ಇತ್ತು, ಭಕ್ತಿ ಮಾತ್ರ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಹೇಳನಲ್ಲ ಪ್ರಾರಂಭದಲ್ಲಿ ನಾನು, 100 ದೇವಸ್ಥಾನಗಳು, 100 ಅಲ್ಲ 1000 ದೇವಸ್ಥಾನಗಳು ಈ ಭಾರತದಲ್ಲಿ ಧ್ವಂಸ ಆಗ್ತವೆ. ಕೇವಲ ದೇವಸ್ಥಾನಗಳು ಮಾತ್ರ ಅಲ್ಲ, ನಾವು ಪೂಜೆ ಮಾಡುವಂತ ಯಾವೆಲ್ಲ ಪೂಜಾ ಮತ್ತು ಪವಿತ್ರ ಸ್ಥಳಗಳಿದೆ ಅವೆಲ್ಲವನ್ನು ಧ್ವಂಸ ಮಾಡಿದ್ರು. ನಾವು ಪೂಜೆ ಮಾಡುವಂತಹ ಗೋಮಾತೆ, ನಾವೆಲ್ಲರೂ ಪೂಜೆ ಮಾಡ್ತೀವಿ ಗೋಮಾತೆಯನ್ನ, ಆ ಗೋಮಾತೆಯನ್ನ ಕತ್ತರಿಸುವ ಕೆಲಸವೂ ನಡೀತು. ಎಂತಹ ದೌರ್ಭಾಗ್ಯ ಇದು! ಯಾರೊಬ್ಬ ಕವಿ ಹೇಳ್ತಾನೆ, ಈಗೊಂದು ರಾಮನಿಗೆ ನೆಲೆ ಸಿಕ್ಕಿದೆ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನವನ್ನ ಧ್ವಂಸ ಮಾಡಿದ್ರಲ್ಲ, ಅದಕ್ಕೆ ಹೇಳ್ತಾನೆ, ರಾಮನಿಗೆ ನೆಲೆ ಇಲ್ಲ, ಕೃಷ್ಣನ ಭೂಮಿಗೆ ಮುಕ್ತಿ ಸಿಗಲಿಲ್ಲ,
ನಿಲ್ಲಲಿಲ್ಲ, ನಾವು ಪೂಜೆ ಮಾಡುವಂತ ಗೋಮಾತೆಯ ಹತ್ಯೆ ನಿಲ್ಲಲಿಲ್ಲ. ಎಲ್ಲಿಗೆ ಬಂತು ಈ ದೇಶದ 47ರ ಸ್ವಾತಂತ್ರ್ಯ ಅಂತ? ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾವ ದೇಶದ ಸ್ವತಂತ್ರ, ಯಾವ ಸಿದ್ಧಾಂತದ ಆಧಾರದ ಮೇಲೆ ಇರಬೇಕು ಅಂತ ಎಷ್ಟೋ ಲಕ್ಷಾಂತರ ದೇಶಭಕ್ತರು ಪ್ರಾಣಾರ್ಪಣೆ ಮಾಡಿದರೋ ಅಂತಹ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯಾ? ಯಾಕೆ ಸಿಕ್ಲಿಲ್ಲ? ನಮಗೆ ಗೊತ್ತಾಗ್ಲಿಲ್ಲ ಅದು ಯಾಕೆ ಸಿಕ್ಲಿಲ್ಲ ಅಂತ ಚರ್ಚೆನೆ ಮಾಡಲಿಲ್ಲ. ಈ ದೇಶದ ಸ್ವಾತಂತ್ರ್ಯವನ್ನ ಯಾವ ಸಿದ್ಧಾಂತದ ಅಡಿಗಲ್ಲ ಮೇಲೆ ನಿಲ್ಲಿಸಬೇಕು ಅನ್ನೋಂಥ ಯೋಚನೆಯೂ ಸಮೇತ ನಮ್ಮವ್ರು ಮಾಡಲಿಲ್ಲ. ಅದರ ಪರಿಣಾಮವಾಗಿ ಇವತ್ತಿಗೂ ಸಮೇತ, ಇಂದಿಗೂ ಸಮೇತ ಜಾತೀಯತೆ, ಮತಾಂತರ, ಲವ್ ಜಿಹಾದ್ ಅಂತ ದೇಶದ್ರೋಹಿ ಕೃತ್ಯಗಳು ನಮ್ಮ ಮನೆಯ ಬಾಗಿಲನ್ನು ತಟ್ತಾ ಇದ್ದಾವೆ. ಎಲ್ಲೋ ಕೇಳ್ತಿರ್ತಕ್ಕಂಥ ಕಾಶ್ಮೀರದ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಭಯೋತ್ಪಾದನೆ ಇವತ್ತು ನಮ್ಮ ಮನೆಯ ಕದವನ್ನ ತಟ್ತಾ ಇದೆ. ಕ್ರಿಶ್ಚಿಯನ್ ಮಿಷನರಿಗಳ ಕಾರಣಕ್ಕೆ ಎಷ್ಟೋ ಜನ ಮತಾಂತರ ಆಗಿದ್ದು ಎಲ್ಲೋ ಕೇಳ್ತಿದ್ವಿ ನಾವು, ಇವತ್ತು ನಮ್ಮ ಮನೆಯ ಸುತ್ತಮುತ್ತ ನಡೀತಾ ಇದೆ. ಎಲ್ಲೋ ಕೇಳ್ತಿರ್ತಕ್ಕಂಥ ಪ್ರೀತಿ ಪ್ರೇಮದ ಬಲೆಗೆ ಲವ್ ಜಿಹಾದ್ ಅನ್ನುವಂತಹ ಒಂದು ಭಯೋತ್ಪಾದನೆ ಇನ್ನೊಂದು ಮುಖವಾಡ ಇವತ್ತು ನಮ್ಮೂರಲ್ಲೂ ನಡೀತಾ ಇದೆ. ಎಲ್ಲಿ ಎದ್ದು ನಿಂತ್ಕೊಂಡಿದೀವಿ ಸಮಾಜ? ನಾವು ಯೋಚನೆ ಮಾಡಿದೀವ? ನಾವು ಖಂಡಿತ ಇದನ್ನು ಯೋಚನೆ ಮಾಡದೆ ಹೋದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಯಾರಿಗೂ ಭವಿಷ್ಯ ಇಲ್ಲ. ಖಂಡಿತ ಬರೆದಿಟ್ಕೊಳ್ಳಿ, ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ಯಾರಿಗೂ ಭವಿಷ್ಯ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಕಳೆದ 15-20 ದಿನಗಳ ಕೆಳಗಡೆ ಶಿವಮೊಗ್ಗದಲ್ಲಿ ಸ್ವತಂತ್ರ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನ ಒಂದಿಷ್ಟು ಕಿಡಿಗೇಡಿಗಳು ನೇರವಾಗಿ ಹೇಳ್ತಾರೆ, SDPI, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಸಿಮಿಯ ಮತ್ತೊಂದು ಭಯೋತ್ಪಾದನಾ ಇನ್ನೊಂದು ಮುಖವಾಡ ಸಂಘಟನೆ ಆ ಸಾವರ್ಕರ್, ವೀರ ಸಾವರ್ಕರ್ ಚಿತ್ರಣವನ್ನ ಕಿತ್ತು ಬಿಸಾಕ್ತಾರೆ. ಯಾವ ಸಾವರ್ಕರ್? ನೂರಾರು ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾದಂತಹ ಸಾವರ್ಕರ್ ಅವರ ಮೂರ್ತಿಯನ್ನ, ಅವರ ಭಾವಚಿತ್ರವನ್ನ ಕಿತ್ತು ಬಿಸಾಕ್ತಾರೆ. ಅಷ್ಟು ಮಾತ್ರ ಸುಮ್ಮನೆ ಆಗ್ಲಿಲ್ಲ ಅವರು. ಕಳೆದ ಮರುದಿನ ಒಬ್ಬ ಪ್ರೇಮ್ ಸಿಂಗ್ ಅಂತಕ್ಕಂಥ ಹುಡುಗನನ್ನ ಚೂರಿ ಹಾಕ್ತಾರೆ. ನಾನು ಯಾಕೆ ಅಂದಿದ್ದೆಲ್ಲವೂ ನಮಗೆ ಸಂಬಂಧ ಇರುವಂತದ್ದೇ. ಯಾತಕ್ಕೆ ಸಂಬಂಧ ಇದೆ ಅಂತಂದ್ರೆ, ನಾವು ಕೇವಲ ಭಕ್ತಿಯನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಾಗ ಇವೆಲ್ಲವೂ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾ ಇರೋದಕ್ಕೋಸ್ಕರ. ಆ ಪ್ರೇಮ್ ಸಿಂಗ್ ಬಜರಂಗ ದಳದ ಕಾರ್ಯಕರ್ತ ಅಲ್ಲ. ಆ ಪ್ರೇಮ್ ಸಿಂಗ್ ನಮ್ಮೊಟ್ಟಿಗೆ ಯಾವತ್ತೂ ಗುರುತಿಸ್ಕೊಂಡಿಲ್ಲ. ಆ ಪ್ರೇಮ್ ಸಿಂಗ್ 1 ತಿಂಗಳ ಮುಂಚೆ ಮಾತ್ರ ಶಿವಮೊಗ್ಗದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ ರಾಜಸ್ಥಾನಿಂದ. ಅವನನ್ನ ಯಾಕೆ ಚೂರಿ ಹಾಕಿದ್ರು? ಅವನನ್ನು ಭೇಟಿಯಾದೆ ನಾನು. ಇಲ್ಲಿಂದ ಕೆಲವು ಕಾರ್ಯಕರ್ತರು ನಮ್ಮೊಟ್ಟಿಗೆ ಬಂದಿದ್ರು, ಭೇಟಿಯಾದ ಕೇಳಿದ್ವಿ, ನಿನಗೆ ಏನಕ್ಕೆ ಸಂಬಂಧ, ಏನಕ್ಕೆ ಹಾಕಿದ್ರು ಚೂರಿಯನ್ನ ಅಂತ. ಸರ್ ನನಗೂ ಅರ್ಥ ಆಗ್ತಾ ಇಲ್ಲ. ಅವನು ಹಿಂದಿಲ್ ಮಾತಾಡ್ತಾ ಹೇಳ್ತಾ ಇದ್ದಾನೆ, ಇನ್ನೊಬ್ರು ಟ್ರಾನ್ಸ್ಲೇಷನ್ ಮಾಡಿದ್ರು, ನನಗೆ ಅರ್ಥ ಆಗ್ಲಿಲ್ಲ ಸರ್, ನಾನು ಕುಂಕುಮ ಇಟ್ಟಿದ್ದೆ ಅದಕ್ಕೆ ನಾನು ಹೊಡೆದ್ರು. ಅವರು ಸ್ಪಷ್ಟವಾಗಿ ಇಟ್ಕೊಂಡಿದ್ದಾರೆ, ಕೇವಲ ಸಾವರ್ಕರ್ ಅಲ್ಲ, ಈ ಹಿಂದೂ ಸಮಾಜವನ್ನ ಬಗ್ಗು ಬಡಿಬೇಕು ಅಂತ. ಅದಕ್ಕೆ ಬಲಿಯಾಗಿದ್ದು ಪ್ರೇಮ್ ಸಿಂಗ್. ಸಾವರ್ಕರ್ ವಿಚಾರಕ್ಕಲ್ಲ, ಪ್ರೇಮ್ ಸಿಂಗ್ ಕುಂಕುಮ ಇಟ್ಕೊಂಡಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಅವನನ್ನು ಚೂರಿ ಹಾಕ್ತಾರೆ. ನಾಳೆ ನಮ್ಮಲ್ಲೂ ನಡೀಬಹುದು. ಯಾಕೆ ಅಂತಂದ್ರೆ ನಾವು ಪ್ರಜ್ಞಾಹೀನರಾಗಿದ್ದೀವಿ, ನಮಗೆ ಅರ್ಥವೇ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಭಕ್ತಿಯಿಂದ, ರಾಷ್ಟ್ರ ಭಕ್ತಿ ಇದ್ರೆ ಮಾತ್ರ ಈ ಸಮಾಜವನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ. ರಾಷ್ಟ್ರ ಅಂತಂದಾಗ ಅವನು ನಮ್ಮವನು ಅಂತ ಅನ್ನಿಸ್ಬೇಕು ನನಗೆ. ಯಾರೆಲ್ಲ ಅವನು ನನ್ನವನು ಅಂತ ಅಂದ್ಕೊಂಡ್ವಿ. ಕೇವಲ ಪ್ರೇಮ್ ಸಿಂಗ್ ಮಾತ್ರ ಅಲ್ಲ, ಪ್ರವೀಣ್ ನೆಟ್ಟಾರು ಮಂಗಳೂರಿನಲ್ಲಿರ್ತಕ್ಕಂತಹ ಒಬ್ಬ ಹುಡುಗನನ್ನ ಅವನನ್ನು ಕೊಚ್ಚಿದ್ರು. ಎಲ್ಲಿ ಹೋಗ್ತಾ ಇದೆ ಸಮಾಜ? ನಾವು ಭಯೋತ್ಪಾದನೆ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಭಯೋತ್ಪಾದನೆ ಇನ್ನೊಂದು ಮುಖ ಆಗಲೇ ಚಿತ್ರದುರ್ಗದಲ್ಲೂ ನಿಂತ್ಕೊಂಡಿದೆ. ಸ್ಲೀಪರ್ ಸೆಲ್ಸ್ಗಳಾಗಿ ನಮ್ಮ ಮಧ್ಯ ಇದ್ದಾರೆ. ನಮಗೆ ಅದ್ಯಾವ ಗೊತ್ತಿಲ್ಲ. ಏನು ಪೂಜೆ ಮಾಡ್ತೀವಿ, ತೆಂಗಿನಕಾಯಿ ಹೊಡಿತೀವಿ ಅಷ್ಟೇ. ನಾಳೆ ಗಣಪತಿಯನ್ನ ಮುಟ್ಟಿದ್ರು, ಹನುಮಂತನನ್ನ ಮುಟ್ಟಿದ್ರು, ರಾಮನನ್ನ ಮುಟ್ಟಿದ್ರು, ಶಿವನನ್ನ ಮುಟ್ಟಿದ್ರು, ಏನು ಮಾಡಲ್ಲ. ಮನೆಗೆ ಮತ್ತೆ ಮಂಗಳಾರತಿನೇ ಮಾಡೋದು. ಮನೇಲಿ ಹೋಗಿ ದೇವ್ರ ಪೂಜೆ ಮಾಡ್ತಾ ಕೂರ್ತೀವಿ. ಬಂಧುಗಳೇ, ಇದರ ಪರಿಣಾಮವಾಗಿ ಅಯೋಧ್ಯೆಯ ರಾಮನ ದೇವಸ್ಥಾನವನ್ನ ಕಳ್ಕೊಂಡ್ವಿ. ಇದರ ಪರಿಣಾಮವಾಗಿ ಕೃಷ್ಣನ ಜನ್ಮಭೂಮಿ ಮಥುರಾದಲ್ಲಿ ಕೃಷ್ಣನ ಮಂದಿರವನ್ನ ಕಳ್ಕೊಂಡ್ವಿ.
ಇದರ ಪರಿಣಾಮವಾಗಿ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನ ಕಳ್ಕೊಂಡ್ವಿ. ಇದರ ಪರಿಣಾಮವಾಗಿ ಸೋಮನಾಥ ದೇವಸ್ಥಾನವನ್ನ ಕಳ್ಕೊಂಡ್ವಿ. ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಸಾವಿರಾರು ದೇವಸ್ಥಾನಗಳನ್ನ ಕಳ್ಕೊಂತಾ ಹೋದ್ವಿ. ಯಾತಕ್ಕೆ? ಕೇವಲ ಭಕ್ತಿಯ ಕಾರಣಕ್ಕಾಗಿಯೇ. ರಾಷ್ಟ್ರಭಕ್ತಿ ಜಾಗೃತಿ ಆಗಿದ್ರೆ ಅವನ್ ಮೆಟ್ಟಿ ನಿಲ್ಲುವಂತ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಇತ್ತು. ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರ ಸಾಮರ್ಥ್ಯದಿಂದ ಈ ಭಾರತವನ್ನ ಯಾರೂ ಸಮೇತ ಅವರ ಸಾಮರ್ಥ್ಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ನಮ್ಮ ವೀಕ್ನೆಸ್ ಇಂದ ಗೆದ್ರು ಅವರು. ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಕೊರತೆಯ ಕಾರಣಕ್ಕೋಸ್ಕರ ಅವ್ರು ಕೊಂದ್ರು. ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಪರಿಣಾಮ ಸಮಸ್ಯೆಗೋಸ್ಕರವೇ ಅವರು ದೇವಸ್ಥಾನಗಳನ್ನ, ಮಠ ಮಂದಿರಗಳನ್ನ ಎಲ್ಲವನ್ನೂ ಹೊಡೆದ್ರು. ನಾವು ಅಲ್ಲಿಗೂ ಎಚ್ಚೆತ್ತುಕೊಳ್ಳಿಲ್ಲ. ನಾವು ಎಂಥ ಪರಿಣಾಮ ಏನ್ ಹೇಳಿದ್ದಾರೆ ನಮ್ಮ ಮಕ್ಕಳಿಗೆ. ನಾವು ಇವತ್ತು ಹೇಳ್ತೇವೆ, ನಮ್ಮ ಮಕ್ಕಳು ಮನೆಯಲ್ಲಿ ವೇಷ, ನೀವೇನಾದ್ರೂ ಅಪ್ಪಿತಪ್ಪಿ ನಾಳೆ ನಾಡಿದ್ದಿಲ್ಲ ಏನಾದ್ರು ಪ್ರಬಂಧ ಸ್ಪರ್ಧೆನೋ ಅಥವಾ ವೇಷಭೂಷಣ ಸ್ಪರ್ಧೆ ಮಾಡಿದ್ರೆ ಚಿತ್ರದುರ್ಗ ಒಣಕೆ ಹೋಗ್ಬಂದು ಕೊಟ್ಟು ಖಂಡಿತ ಒಣಕೆ ಹೋಗ್ಬಂದು ಡ್ರೆಸ್ ಎಲ್ಲರೂ ಹಾಕೊಂಡ್ಬರ್ತೀವಿ. ಅದೇ ಮಾತಾಡಿ ಒಣಕೆ ಓಬನ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ನನ್ನ ಮಕ್ಕಳು ಒಣಕೆ ಓಬನ್ ತರ ಆಗಬೇಕು ಅಂತಂದು ಹೇಳ್ತೇವೆ. ಸ್ವಲ್ಪ ನೆನಪು ಮಾಡ್ಕೊಡ್ರಿ, ಒಣಕೆ ಓಬವ್ವ ಈ ರಾಷ್ಟ್ರಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ಲು. ಆವಾಗ ನಮ್ಮ ಮಕ್ಕಳು ಬೇಡ ಪಕ್ಕದ ಮನೆಯವರಾಗ್ಲಿ ಅಂತೀವಿ ನಾವು. ಯಾಕೆ ಹೇಳಿ? ಅವನಿಗೆ ಅಯ್ಯಮ್ಮ ಚೂರಿ ಹಾಕದ್ ಬೇಡಲ್ಲ, ಒಣಕೆ ಓಬವ್ವ ಪಕ್ಕದ ಮನೇಲಿ ಆಗ್ಲಿ, ಬೇಕಾದ್ರೆ ನಮ್ಗೆ ಹೆಲ್ಪಿಗೆ ಬರ್ತಾಳೆ ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಲ್ಲ. ಎಲ್ಲೋ ಕೇಳ್ತಿರ್ತಕ್ಕಂಥ ಭಯೋತ್ಪಾದನೆ ನಮ್ಮ ಬಾಗಿಲಿಗೆ ಮುಟ್ಟಿದೆ ಅಂತ ಹೇಳಿದೆ ನಾನು. ಯಾತಕ್ಕೆ ಎಚ್ಚೆತ್ಕೊಳ್ಳಿಲ್ಲ ನಾವು? ಖಂಡಿತ ರಾಷ್ಟ್ರಭಕ್ತಿಯ ಕೊರತೆ ಅದು. ನಾ ಹೇಳ್ತಾ ಇರೋದು ಕತ್ತಿ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ನಮ್ಮ ಮನೆಯಲ್ಲಿ ಇದ್ಕೊಂಡು ನಾವೆಲ್ಲ ಈ ಸಮಾಜಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಬಹುದಿತ್ತಲ್ಲ, ಮಾಡಲಿಲ್ಲ. ಇದರ ಪರಿಣಾಮವಾಗಿ ಇವತ್ತು ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಎಲ್ಲಾ ಕ್ರಮಗಳು ಇದ್ರ ಕಾರಣಕ್ಕೋಸ್ಕರವೇ. ನಮ್ಮನ್ನು ಹೇಳ್ತಾ ಇದ್ರು, ಈ ದೇಶ ಖಂಡಿತವಾಗ್ಲೂ ಸ್ವತಂತ್ರ ಆಗಲ್ಲ. ಯಾವ ಸ್ವತಂತ್ರ ಅಂದ್ರೆ ಅಖಂಡ ಭಾರತದ ಕಲ್ಪನೆ ಇದ್ದಂತ ಸ್ವತಂತ್ರ ಆಗಲ್ಲ ಅಂತ. ಬ್ರಿಟಿಷರು ನಮಗೆ ಬಿಡಿ, ಅವರು ಒಡೆದು ಆಳುವ ನಿತ್ಯ ಪರಿಣಾಮವಾಗಿ ನಮ್ಮನ್ನು ಮಾಡಿದ್ರು, ಸಮಸ್ಯೆ ಮಾಡಿಟ್ರು. ಆದ್ರೆ ನಮ್ಮಲ್ಲಿ ಇದ್ದಿದ್ದ ಸಮಸ್ಯೆ ಏನು? ನಮ್ಮಲ್ಲಿ ಏನು ಸಮಸ್ಯೆ ಇತ್ತು? ಎಲ್ಲಿಯವರೆಗೂ ಅಂತಂದ್ರೆ ಇಲ್ಲಿ 30 ವರ್ಷಗಳ ಹಿಂದಿನವರೆಗೂ ನಮ್ಮಲ್ಲಿ ಏನಾದ್ರೂ ಹಿಂದೂಗಳು ಅಂತ ಕೇಳಿದ್ರೆ ತುಂಬಾ ಜನ ಹೇಳ್ತಾ ಇದ್ರಂತೆ, ಹಿಂದೂಗಳು ಅನ್ನೋವಂಥವ್ರು ಉತ್ತರದ ಭಾರತದ ಕಡೆ ಇರಬಹುದು ಅಂತ. ಮತ್ತೆ ನೀವ್ಯಾರು ಅಂತಂದ್ರೆ, ನಾನು ಲಿಂಗಾಯತ, ನಾನು ರೆಡ್ಡಿ, ನಾನು ಬ್ರಾಹ್ಮಣ, ನಾನು ಗೊಲ್ಲ, ಯಾವುದೋ ಒಂದು ಹೇಳ್ತೀವಿ ನಾವು. ಹಿಂದೂ ಸಮಾಜ ಇಂತಹ ಪರಿಸ್ಥಿತಿ. ಅದೇ ಉತ್ತರ ಭಾರತದವ್ರಿಗೆ ಕೇಳಿದ್ರೆ, ನೀವು ಹಿಂದೂ ಅಂದ್ರೆ ಯಾರೋ ಒಂದಿಷ್ಟು ಹೇಳ್ತಾ ಇದ್ರು, ಉಳಿದವ್ರು ಕೇಳಿದ್ರೆ ಅವ್ರು ದಕ್ಷಿಣ ಭಾರತದ ಕಡೆ ಇರಬಹುದೇನೋ ಅಂತ. ಜಗತ್ತು ನಮ್ಮ ಬಗ್ಗೆ ಇದ್ದಂತ ಯೋಚನೆ ಏನು ಅಂತಂದ್ರೆ, ಈ ಕಪ್ಪೆಗಳನ್ನು ಬೇಕಾದ್ರೂ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಬಹುದು, ಈ ಹಿಂದೂ ಸಮಾಜವನ್ನು ತೂಗ್ಲಿಕ್ಕಾಗಲ್ಲ ಅಂತ ಯೋಚನೆ ಮಾಡಿ. ಕಪ್ಪೆ ಅಂದ್ರೆ ತೂಕದಲ್ಲಿ ಹಾಕ್ಬೇಕಂತ ತುಂಬಾ ಕಷ್ಟ. ಒಂದ್ ಅಕ್ರ ಮತ್ತು ಒಂದು ಅರ್ಧಿರ್ತದೆ, ಅದನ್ನ ತೂಕ ಮಾಡೋದೇ ಕಷ್ಟ. ಆದ್ರೂ ಮಾಡ್ಬೋದಂತ, ಆದ್ರೂ ಮಾಡಬಹುದು. ಆದ್ರೆ ಹಿಂದೂ ಸಮಾಜವನ್ನ ಒಂದು ತಕ್ಕಡಿಲಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮವ್ರು ಹಿರಿಯರು ಹೇಳ್ತಾರೆ, ಹಿಂದೂ ಸಮಾಜ ಏನಾದ್ರೂ ಒಟ್ಟಾಗುತ್ತೆ ಯಾವಾಗ ಅಂತಂದ್ರೆ, 4 ಜನ ಹಿಂದೂಗಳು ಒಟ್ಟಾಗಿ ಹೋಗ್ಬೇಕಂದ್ರೆ ಮೇಲೊಂದು ಹೆಣ ಇರಬೇಕು ಅಂತ. ಅದ್ರ ಬಿಟ್ಟ ನಂತರ ಮತ್ತೆ ವಾಪಸ್ ನಮ್ ಕೆಲಸನೇ. ಯೋಚನೆ ಮಾಡಿ ಎಂತಹ ಪರಿಸ್ಥಿತಿಯಲ್ಲಿ ಇದ್ವಿ ನಾವು. ಜಗತ್ತಿಗೆ 7 ಸಾಗರಗಳನ್ನ ದಾಟಿ ಜ್ಞಾನವನ್ನ ಕೊಟ್ಟಂತಹ ಹಿಂದೂ ಸಮಾಜ ಇಂತಹ ಪರಿಸ್ಥಿತಿಗೆ ಹೋಯ್ತು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ರಾಷ್ಟ್ರಭಕ್ತಿಯ ಕೊರತೆ. ಅದಕ್ಕಾಗಿ ಇವತ್ತು ಈ ಸಮಾಜದಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡುವಂತ ಕೆಲಸ ಆಗಬೇಕು ಅಂತ. ಗಣಪತಿ ಉತ್ಸವಗಳು ಈ ರೀತಿ ಹೋಗಬೇಕು. ಇಲ್ಲಂದ್ರೆ ನೆಕ್ಸ್ಟ್ ಬರುವಂತ ಜನರೇಷನ್ಗೆ, ನೆಕ್ಸ್ಟ್ ಬರುವಂತ ನಮ್ಮ ಮಕ್ಕಳಿಗೆ ಗಣಪತಿ ಉತ್ಸವ ಅಂತಂದ್ರೆ ಏನೋ ಅದು ಡಿಜೆನೋ ಅಥವಾ ಕೇವಲ ಡ್ಯಾನ್ಸ್ ಮಾಡ್ಕೊಂಡು ಕೇವಲ ಏನೋ ಮಾಡ್ಕೊಂಡು ಹೋಗೋ ರೀತಿ ಆಗಬಾರ್ದು. ಅದು ಇತ್ತೀಚೆಗೆ ಗಣಪತಿ ಉತ್ಸವಗಳು ಕೆಲವರಿಂದ ಕಾರಣದಿಂದೇನೋ ಆಗಿದೆ. ಅದರ ಉದ್ದೇಶ ಏನಿದೆ? ಅದರ ಉದ್ದೇಶವನ್ನ ನಾವು ಗಟ್ಟಿಗೊಳಿಸುವಂತಹ ಕೆಲಸ ನಮ್ಮ ಮಾತೆಯವರು ಮನೆಯಲ್ಲಿ ಮಾಡಬೇಕು.
ಇಂತಹ ವೇದಿಕೆಗಳಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದಾಗ ಮಾತ್ರ ನಮ್ಮ ಮನೆಗಳಲ್ಲಿ ಏನಾದರೂ ಒಂದು ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿದೆ ನಾನು. ಖಂಡಿತವಾಗ್ಲೂ ಭವಿಷ್ಯ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ಹೇಳನಲ್ಲ, ಎಲ್ಲ ಇದ್ದಂತ ಭಯೋತ್ಪಾದನೆ ಕಾಶ್ಮೀರ ಬಿಟ್ಟು ಮುಂಬೈ ಅಟ್ಯಾಕ್ ಆದಾಗ್ಲೂ ಸಮೇತ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಚಿತ್ರದುರ್ಗದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಹಿಂದುವನ್ನ ಕೇಳಿದ್ರೆ ಅದು ತುಂಬಾ ದೂರ ಇದೆಯಲ್ಲ ಸ್ವಾಮಿ. ಬನ್ನಿ ನಾವು ಚಿತ್ರದುರ್ಗದವ್ರು ಗೊತ್ತಲ್ಲ, ಒಣಕೆ ಒಬ್ಬವನ್ ಪರಾಕ್ರಮದವರು ನಾವೆಲ್ಲ. ನಾವು ಬಿಡ್ತೀವ? ಅದು ಮುಂಬೈ, ಅದು ಆ ಕಡೆ ನಮ್ಮ ಇದಲ್ಲಲ್ಲ. ಅದೇ ಭಯೋತ್ಪಾದನೆ ಬೆಂಗಳೂರಿನಲ್ಲಿ ಸರಣಿ ಸ್ಫೋಟವನ್ನ ಮಾಡಿದಾಗ, ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಕೇಳಿದ ಪ್ರಶ್ನೆಗೆ ಉತ್ತರ ನಮ್ಮದು ಏನಿತ್ತು ಅಂತಂದ್ರೆ, ಇಲ್ಲಿಂದ 200 ಕಿಲೋಮೀಟರ್ಸ್ ನಮ್ಮ ಚಿತ್ರದುರ್ಗಕ್ಕೂ ಬೆಂಗಳೂರು. ಏನ್ ಮಾಡಕ್ ಆಗುತ್ತೆ ಸ್ವಾಮಿ? ಅದಕ್ಕೆ ಬಿಟ್ಬಿಡಿ ಅದನ್ನ. ನಾವು ಇಲ್ಲ ಅಂದ್ರೆ ಬಿಡ್ತೀವಾ? ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಬಿಟ್ಟು ಇಲ್ಲೆಲ್ಲೋ ಸಮೇತ ಶಿವಮೊಗ್ಗದಲ್ಲಿ ನಡೆದ್ರು ಅದೇ ಉತ್ತರ. ಶಿವಮೊಗ್ಗಕ್ಕೂ ನಮಗೂ 95 ಕಿಲೋಮೀಟರ್ ದೂರ. ನಾವೇನ್ ಮಾಡ್ಲಿಕ್ಕೆ ಆಗುತ್ತೆ? ಇಲ್ಲಿರ್ತಕ್ಕಂಥ ಎಲ್ಲಾದ್ರೂ ನಮ್ಮ ಸುತ್ತಮುತ್ತ ಇದೆ ಪ್ರದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೂ ಸಮೇತ ನಾವ್ ಹೇಳುವಂತ ಕೊನೆಯ ಉತ್ತರ ಏನಂದ್ರೆ, ನಾನೇನಾದ್ರೂ ಬದುಕೊಂಡಿದ್ರೆ ಅಬ್ಬಾ ನನ್ನ ಮುಟ್ಲಿಲ್ಲಲ್ಲ ಅವನು, ನನ್ನ ಮುಟ್ಟಿದ್ರೆ ಹೇಳ್ತಾ ಇದ್ದ ಅವ್ನಿಗೆ ಏನಾದ್ರು, ಅವ್ನ ಪಕ್ಕದಲ್ಲಿ ಸತ್ತ ಬಿಡು, ಅವ್ನು ಆ ಕಡೆ ಇರೋದು ನಮಗೆ ಸಂಬಂಧ ಇಲ್ಲ ಅಂತ. ಇಂತಹ ದೌರ್ಭಾಗ್ಯದ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದೆಯಲ್ಲ. ನಾನು ಈ ಮಾತನ್ನ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಪ್ರವೀಣ್ ನೆಟ್ಟಾರು ಸತ್ತಾಗ, ಹರ್ಷ ಸತ್ತಾಗ, ಪ್ರವೀಣ್ ಪೂಜಾರಿ ಸತ್ತಾಗ, ಅವರೆಲ್ಲ ಸತ್ತಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಮಗ್ಲಿಂಗ್ ಮಾಡೋದ್ರಿಂದನೋ ಅಥವಾ ಯಾವುದೋ ಹಣಕ್ಕಾಗಿಯೋ ಯಾವುದೋ ಒಂದು ಉದ್ದೇಶಕ್ಕಾಗಿಯೋ ಸತ್ತಿದ್ದಲ್ಲ. ನಮಗೋಸ್ಕರ ಪ್ರಾಣ ಕೊಟ್ಟಿರುವಂತವ್ರು ಅವರೆಲ್ಲರೂ ಸಮೇತ. ಏನಕ್ಕೆ ನಮಗೋಸ್ಕರ ಪ್ರಾಣ ಕೊಟ್ಟಿರೋರು ಅಂತಂದ್ರೆ, ಪ್ರವೀಣ್ ನೆಟ್ಟಾರು ಅನ್ನುವಂಥ ಒಬ್ಬ ಹುಡುಗ ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಹಿಂದೂಗಳಿಗೆ ಕೊರೋನಾ ಸಂದರ್ಭದಲ್ಲಿ ಏನೇ ಸಮಸ್ಯೆ ಬಂದ್ರು ಮನೆಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದ. ಯಾವುದೇ ಸಮಸ್ಯೆ ಇದ್ರೂ ಅವ್ರು ನೋಡ್ಕೊಳ್ತಾ ಇದ್ದ. ಇತ್ತೀಚೆಗೆ ಭಯೋತ್ಪಾದನೆ ಇನ್ನೊಂದು ಮುಖ ಹಲಾಲ್ ಅಂತ ಬಂದ್ಬಿಟ್ಟಿದೆ. ನಮಗ್ ಗೊತ್ತಿಲ್ಲ ಹಲಾಲ್ ಅಂದ್ರೆ ನಮ್ಗೆ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಮೆಕ್ಕಾ ಮದೀನದ ಕಡೆ ಪ್ರಾಣಿಗಳನ್ನ ತಿರುಗಿಸಿ ಕಟ್ ಮಾಡೋದಕ್ಕಷ್ಟೇ ಹಲಾಲ್ ಅನ್ಕೊಂಡ್ಬಿಟ್ಟಿದೀವಿ. ಖಂಡಿತ ಹಲಾಲ್ ಅಲ್ಲ. ಯಾವುದು ಇಸ್ಲಾಮಿಕ್ ನಲ್ಲಿ ಅನುಮತಿ ಇದೆಯೋ ಅದು ಹಲಾಲ್, ಯಾವುದು ಇಸ್ಲಾಮಿಕ್ ನಲ್ಲಿ ನಿಷೇಧ ಇದೆಯೋ ಹರಾಮ್. ಆ ಹಲಾಲನ ಕಾರಣಕ್ಕೋಸ್ಕರನೇ ಪ್ರವೀಣ್ ನೆಟ್ಟಾರು ಸತ್ತಿದ್ದು. ಅದಕ್ಕೂ ಏನು ಸಂಬಂಧ ಇದೆ ಗೊತ್ತಾ? ಅದು ತುಂಬಾ ಚಿಕ್ಕ ಪದ ಆಗ್ಬಿಡುತ್ತೆ ನಮ್ಗೆ ಹಲಾಲ್ ಅನ್ನುವಂಥದ್ದು ಕೇಳಿದ್ರೆ. ಯಾಕೆ ಅಂತಂದ್ರೆ ಅದೊಂದು ವ್ಯಾಪಾರ ಬಿಡ್ರಿ, ಅದೇನ್ ದೊಡ್ಡದು ಅಂತ. ಕೇವಲ ವ್ಯಾಪಾರ ಅಲ್ಲ, ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನ ಕೇವಲ ಕೆಲವರು ಮಾತ್ರ ತಮ್ಮ ಕಪಿಮುಷ್ಟಿ ಹಿಡಿಯುವಂತಹ ಒಂದು ಸಂಚದು. ಹಲಾಲ್ನ ಸರ್ಟಿಫಿಕೇಟ್ ಇವತ್ತು ಕೇವಲ ಆಶೀರ್ವಾದ ಗೋಧಿ ಹಿಟ್ಟು ಬರ್ತದೆ ನಮ್ಮ ಮನೆಗಳಿಗೆ. ಹಲಾಲ್ನ ಸುಮಾರು ಪ್ರಾಡಕ್ಟ್ ಬರುತ್ತೆ, ಅದಕ್ಕೆಲ್ಲ ಹಲಾಲ್ ಸಿಂಬಲ್ ಹಾಕಿರ್ತಾನ ಅವನು. ಇದು ಹಲಾಲ್ದು ಅಂತ ನಮಗೇನು ಗೊತ್ತಿಲ್ಲ, ತಿಂದ್ರೆ ಸಾಕ್ಬಿಡು ಅಂತ. ನಾನು ಹೇಳಿದ್ನಲ್ಲ, ಭಯೋತ್ಪಾದನೆಯಲ್ಲಿ ನಮ್ದೆಲ್ಲರದು ಕೈವಾಡ ಇದೆ. ಇರ್ತಕ್ಕಂಥ ಎಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ಭಯೋತ್ಪಾದನೆ ಕೆಲಸ ಮಾಡಿದೀವಿ. ನಾವು ಕೂಡ ಎಚ್ಚೆತ್ಕೊಳ್ಬೇಕು ಅಂತ. ಅವ್ರು ಹಲಾಲ್ ಸಿಂಬಲ್ ಹಾಕ್ಲಿಕ್ಕೆ ಯಾಕೆ ಹಾಕ್ತಾರೆ ಅಂತಂದ್ರೆ, ಬೇರೆಯವ್ರು ತಗೊಳ್ಳೋದಿಲ್ಲ ಮುಸಲ್ಮಾನರು ಅಂತ, ಅದಕ್ಕೋಸ್ಕರ ಹಲಾಲ್ ಸಿಂಬಲ್ ಹಾಕ್ತಾರೆ. ನಮಗೆ ಸಂಬಂಧವೇ ಇಲ್ಲ, ನಾವೆಲ್ಲವೂ ತಗೊಂತೀವಿ, ನಮಗೆ ಬಂದ್ರೆ ಸಾಕು. ಅವನ ಆ ಸಿಂಬಲ್ ಹಾಕ್ಲಿಕ್ಕೆ, ಸರ್ಟಿಫಿಕೇಟ್ ಮಾಡಲಿಕ್ಕೆ, ಅದು ಈ ದೇಶದ ಒಂದು ಸಿಗ್ನೇಚರ್ ಅಲ್ಲ, ಅನುಮತಿ ಕೊಡುವಂತಹ ಸಿಗ್ನೇಚರ್ ಏನಲ್ಲ ಈ ದೇಶದ್ದು. ಅವರೇ ಕೊಟ್ಟುಕೊಳ್ಳುವಂತ ಒಂದು ಸಿಂಬಲ್ ಅದು. ಆ ಸಿಂಬಲ್ ಕೊಡಬೇಕಾದ್ರೆ ಒಂದಕ್ಕೆ 12,500-20 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರಂತ ಒಂದು ಪ್ರಾಡಕ್ಟ್ಗೆ. ಇಂತಹ ಇಡೀ ಪ್ರಪಂಚದಲ್ಲಿ 3 ಟ್ರಿಲಿಯನ್ ಅಷ್ಟು ಹಣ ಇಂತಹ ವ್ಯವಸ್ಥೆಗೆ ಹೋಗ್ತಾ ಇದೆ. ನಾವೆಲ್ಲ ಪ್ರಾಡಕ್ಟ್ಗಳಲ್ಲಿ ಹಲಾಲ್ ಸಿಂಬಲ್ ಹಾಕೊಂಡಿರ್ತೀವಲ್ಲ, ಆ ಪ್ರಾಡಕ್ಟ್ ನ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಇಸ್ಲಾಮಿಕ್ ರಾಷ್ಟ್ರಕ್ಕೆ ಹೋಗುತ್ತೆ. ಅವರು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಮತ್ತೆ ಹಂಚ್ತಾರೆ ಅದನ್ನ. ಇಂಡೈರೆಕ್ಟ್ ಆಗಿ ನಾವೇ ಕೊಡ್ತಾ ಇದೀವಿ, ನಾವೇ ಮಾಡ್ತಾ ಇದೀವಲ್ಲ ಈ ಕೆಲಸವನ್ನ. ಇದು ನಮ್ಮ ಹತ್ರ ಇರಬೇಕು. ಹಲಾಲ್ ಪ್ರಾಡಕ್ಟ್ ನಾವು ತಗೊಳ್ಬಾರ್ದು. ಅದಕ್ಕೋಸ್ಕರ ಪ್ರವೀಣ್ ನೆಟ್ಟಾರ ಕೆಲಸವನ್ನ ಮಾಡ್ದ. ಯಾಕೆ ಅಂದ್ರೆ ಇದು ಅವ್ನು ಹೇಳ್ದ, ಎಲ್ಲರಿಗೂ ಹೇಳ್ಕೊಂಡು ಬಂದ, ನೀವು ನಾನ್ ವೆಜ್ ತಿಂತರ, ಮಾಂಸ ಅದು ನಿಮ್ಮ ಇಷ್ಟ, ಅದು ಆದ್ರೆ ಹಲಾಲ್ ಇಟ್ಕೊಂಡು ಹೋಗ್ಬೇಡಿ ಅಂತ.
ತುಂಬಾ ಚರ್ಚೆ ಆಗ್ತಿತ್ತು, ಹಲಾಲ್ 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 ಅಂತ. ನಮಗೆ ಅದೇನೋ ದೊಡ್ಡ ವಿಷಯ, ಅದೇನೋ ಧರ್ಮ ದಂಗಲ್ಲು ಟಿವಿಗಳಲ್ಲಿ ಏನೇನೋ ಬರ್ತಾ ಇತ್ತು. ಅದ್ರ ಹಿಂದಿನ ಮುಖವಾಡ ಇಷ್ಟಿದೆ. ಹೇಳಿದ್ನಲ್ಲ, ಲಕ್ಷಾಂತರ ಕೋಟ್ಯಾಂತರ ಹಣ ಭಯೋತ್ಪಾದನೆಗೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಹಲಾಲಿಂದ ನಮ್ಮ ಇರ್ತಕ್ಕಂಥ ಎಷ್ಟೋ ಸಹೋದರರು ಕೆಲಸವನ್ನ ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮದಲ್ಲಿ 4-5 ಜನ ಸ್ನೇಹಿತರಿದೆ ಅನ್ಕೊಳ್ಳಿ, ಯಾರೋ ಒಬ್ಬ ಮುಸಲ್ಮಾನ ಇದ್ದಾನೆ, ಅವನಿಗೋಸ್ಕರ ನಾವೇನ್ ಮಾಡಿ ತುಂಬಾ ಪ್ರೀತಿಯಿಂದ ಒಂದೇನೋ ಪಾರ್ಟಿ ಮಾಡ್ಕೊಳ್ಬೇಕಾದ್ರೆ ಊಟಕ್ಕೆ ಹೋಗೋಣ ಅಂದಾಗ ಅವನೊಬ್ಬನ್ ತಿನ್ನಲ್ಲ ಕಣೋ, ಏನ್ ಮಾಡೋದು ಅಂತ, ಸರಿ ಹಲಾಲಿರೋ ಕಡೆ ಹೋಗೋಣ ಅಂತ ಅವನೊಬ್ಬನಿಗೋಸ್ಕರ 4 ಜನ ಉಳಿದಂತರ ಹಲಾಲ್ಗೆ ಹೋದ್ವಿ. ಇದರಿಂದ ಏನಾಯ್ತು, ವ್ಯಾಪಾರ ವ್ಯವಹಾರ ಯಾರ ಕೈಗೋಯ್ತು. ಹಾಗಾಗಿ ಇವರು ಪ್ರವೀಣ್ ನೆಟ್ಟಾರ್ ಇರ್ಬೋದು, ಹರ್ಷ, ಅವನ ಯಾತಕ್ಕೆ ಸತ್ತ? ಗೋಮಾತೆಯ ರಕ್ಷಣೆ ಮಾಡ್ತಾ ಇದ್ದ. ಶಾಲಾ ಕಾಲೇಜುಗಳಲ್ಲಿ ಮುಸಲ್ಮಾನರ ಕುತಂತ್ರದಿಂದ ಲವ್ ಜಿಹಾದ್ ಆದ್ರೆ ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದ. ಅವರು ಹುಡುಕಿಕೊಂಡ್ರು, ಅವನನ್ನ ಹುಡುಕಿಕೊಂಡ್ರು. ಅವನು ಮನೆಗೋಸ್ಕರ ಸತ್ತಿದ್ದಲ್ಲ, ನಮ್ಮೆಲ್ರಿಗೋಸ್ಕರ ಸತ್ತಿದ್ದವನು. ಆದ್ರೆ ನಾವ್ ಯಾರು ಯೋಚನೆ ಮಾಡಿದ್ವಿ? ನಮಗೋಸ್ಕರ ಸತ್ತಿದ್ದಂತ ಯಾರು ಅನ್ಕೊಂಡ್ವಿ? ಇವತ್ತು ಈ ರೀತಿಯ ಒಂದು ಸ್ಲೀಪರ್ ಸೆಲ್ಸ್ಗಳು ಇರ್ಬೋದು, ಈ ರೀತಿಯ ಒಂದು ಭಯೋತ್ಪಾದನೆ ಇರ್ಬೋದು, ನಮ್ಮ ಮಧ್ಯೆ ನಿಂತ್ಕೊಂಡಿದೆ ಬಂಧುಗಳೇ. ಇದನ್ನ ಜಾಗೃತವಾಗಿ ಈ ದೇಶ, ಈ ನಾವೆಲ್ಲರೂ ಸಮೇತ ಎದುರಿಸ್ಬೇಕಂತ ಕೆಲಸ ಇದೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ಭಕ್ತಿ ಮಾತ್ರ ಅಲ್ಲ, ರಾಷ್ಟ್ರಭಕ್ತಿ ಇರಬೇಕು ಅಂತ. ಪ್ರತಿನಿತ್ಯವೂ ಸಮೇತ ಈ ವೇದಿಕೆಗಳಲ್ಲಿ ಒಂದಲ್ಲ ಒಂದು ವಿಚಾರಗೋಷ್ಠಿಗಳು ನಡೀತಾ ಇದೆ. ಕೇವಲ ಜನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ವೇದಿಕೆಗಳಲ್ಲ ಇಲ್ಲಿ. ಹಂಗಿದ್ರೆ ಬೇರೆ ಬೇರೆ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲವೂ ಮಾಡಬಹುದು, ಅಂತವೆಲ್ಲ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದು, ನಮ್ಮ ದೇಶಭಕ್ತಿಯ ಪ್ರೇರೇಪಣೆ ಮಾಡುವಂಥದ್ದು, ಅಂತಹ ವಿಚಾರಗೋಷ್ಠಿಗಳನ್ನೆಲ್ಲ ಮಾಡ್ತಾ ಇದ್ವಿ. ಇದ್ದದ್ದು 10 ಜನ ಕೂತ್ಕೊಳ್ಳಿ, ಬೇಜಾರಿಲ್ಲ. ಯಾಕೆಂದ್ರೆ ಈ ಗಣಪತಿ ಉತ್ಸವ ಒಂದು ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಹೊರಟಿದೆ. ಜಾತಿ, ಮತ, ಪಂಥ, ಪಂಗಡ ಇವೆಲ್ಲವನ್ನು ಮೀರಿ ಇಡೀ ಹಿಂದೂ ಸಮಾಜ ಒಟ್ಟಾಗಬೇಕು. ಅದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ಯಾಕೆ ಅಂತಂದ್ರೆ ಗಣಪತಿ ಮಾಡುವಂಥದ್ದು ಬಜರಂಗ ದಳದ ಕೆಲಸ ಅಲ್ಲ. ಬಜರಂಗ ದಳದ ಕೆಲಸ ಇಡೀ ಹಿಂದೂ ಸಮಾಜ ಒಟ್ಟು ಮಾಡಬೇಕು. ಯಾಕೆ ಅಂದ್ರೆ 2000 ವರ್ಷಗಳ ಇತಿಹಾಸವನ್ನ ನಾವು ನೋಡಿದಾಗ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳಿಕ್ಕೆ ಕಾರಣವೇ ಒಗ್ಗಟ್ಟಿನ ಕೊರತೆ. ಇವತ್ತು ಆ ಸಮಾಜ ಒಟ್ಟಾಗಬೇಕು ಅನ್ನೋ ಕಾರಣಕ್ಕೆ ಈ ಸಂಘಟನೆ ಪ್ರಾರಂಭ ಮಾಡಿದಂತ ಉತ್ಸವ. ಒಂದು ಸಾರಿ ಸೇರ್ತೇವೆ, ಲಕ್ಷಾಂತರ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನ ಈ ಗಣೇಶೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅವ್ರಿಗೆ ಕೇಳಿದ್ರೆ ಮನೇಲಿದ್ದಾಗ ನಾನು ಇಂಥ ಜಾತಿ ಅಂತ ಹೇಳಿದವನು ಅಲ್ಲಿ ಬಂದಾಗ ಜೈ ಶ್ರೀರಾಮ್ ಅಂತಲೇ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತ ಹೇಳ್ತಾನೆ. ಎಂತ ಅದ್ಭುತ ಬದಲಾವಣೆ ಅಲ್ಲ ಇದು. ಆದ್ರೆ ಅಷ್ಟಕ್ಕೆ ಮಾತ್ರ ಮೆರವಣಿಗೆ ಬಂದು ನಾಳೆ ವಾಪಸ್ ಹೋದ್ಮೇಲೆ ಮತ್ತೆ ನಾವು ಮರೆತು ಉಪಯೋಗ ಇಲ್ಲ. ಇದು ಎಚ್ಚರ ಆಗಬೇಕು. ಈ ಉತ್ಸವ ಇರೋದು ಹಿಂದೂ ಸಮಾಜವನ್ನ ಎಚ್ಚರಿಸುವ ದೃಷ್ಟಿಯಿಂದ. ನಾವು ಮುಸಲ್ಮಾನರ ವಿರೋಧಿ ಅಲ್ಲ, ಖಂಡಿತವೂ ಅಲ್ಲ. ನಾನು ಮತ್ತೆ ಹೇಳ್ತೇನೆ, ನಾನು ಕ್ರಿಶ್ಚಿಯನ್ರ ವಿರೋಧಿನೂ ಅಲ್ಲ. ಹಿಂದೂ ಸಮಾಜದ ಸಂಘಟಕರು, ಸಮಾಜದ ರಕ್ಷಣೆ ಮಾಡುವಂಥವರು. ಯಾರ್ಯಾರು ಹಿಂದೂ ಸಮಾಜ ಅಂದ್ರೆ ಈ ದೇಶವೇ. ಈ ದೇಶದ ರಕ್ಷಣೆಗೋಸ್ಕರ ಈ ದೇಶವನ್ನ ಯಾರ್ಯಾರು ಪ್ರೀತಿಸ್ತಾರೋ ಅವರೆಲ್ಲರನ್ನೂ ಪ್ರೀತಿಸೋಣ, ತೊಂದರೆ ಇಲ್ಲ, ಎಲ್ಲರೂ ಪ್ರೀತಿಸಬಹುದು. ಅಬ್ದುಲ್ ಕಲಾಂ ಅವರನ್ನ ನಾವು ಪ್ರತಿ ವರ್ಷವೂ ಸಮೇತ ಅಬ್ದುಲ್ ಕಲಾಂ ಜಯಂತಿಗಳನ್ನ ಮಾಡ್ತೇವೆ. ಅಬ್ದುಲ್ ಕಲಾಂ ಮುಸಲ್ಮಾನರು ಹೌದು, ಆದ್ರೆ ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿದಂತ ಮಹಾತ್ಮ ಅವರು. ಯಾವತ್ತೂ ಈ ದೇಶ ಅಂತವ್ರು ಮರಿಲಿಲ್ಲ. ಯಾಕೆ ಮಾತಾಡ್ತೇನೆಂದ್ರೆ ಅಬ್ದುಲ್ ಕಲಾಂರು ಯಾವತ್ತು ಸಾಯ್ತಾರೋ ಅದೇ ದಿನ ಯಾಕೂಬ್ ವೆಮೆನ್ ಅನ್ನುವಂತಕ್ಕಂಥ ಒಬ್ಬ ಟೆರರಿಸ್ಟ್ ಅನ್ನು ಸಮೇತ ಗಲ್ಲಿಗೆ ಹಾಕಿದ್ರು. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಅವನನ್ನ ಗಲ್ಲಿಗೆ ಹಾಕ್ತಾರೆ. ಆದ್ರೆ ಅಬ್ದುಲ್ ಕಲಾಮಿಗೆ ಎಷ್ಟು ಜನ ಹೋಗಿದ್ರು ಅಂತಂದ್ರೆ ಸಂಸ್ಕಾರಕ್ಕೆ ಬಿಡಿ, ಅವ್ರು ಯಾರು ಹೋಗ್ಲಿಲ್ಲ. ಲಕ್ಷಾಂತರ ಜನ ಒಬ್ಬ ಟೆರರಿಸ್ಟ್ ನ ಸಂಸ್ಕಾರಕ್ಕೆ ಹೋಗಿದ್ರು. ಇದನ್ನ ಗಮನಿಸಿದ್ವಾ ನಾವು? ಹಾಗಾಗಿ ಈ ಸಮಾಜ ಜಾಗೃತವಾಗಬೇಕು. ಕೇವಲ ಭಕ್ತಿ ಮಾತ್ರ ಅಲ್ಲ, ಭಕ್ತಿ ಇರಬೇಕು. ನಾವು ರಾಮನನ್ನ ಪೂಜೆ ಮಾಡ್ತೀವಿ, ಅದೇ ರಾಮ ಹೇಳ್ತಾನೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನಾನು ಹುಟ್ಟಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಅಂದ್ರೆ ಭಾರತ, ನಾವು ಹುಟ್ಟಿರ್ತಕ್ಕಂಥ ಭೂಮಿ ನಮಗೆ ಪುಣ್ಯ ಭೂಮಿ. ಇದು ರಕ್ಷಣೆ ಮಾಡುವುದ ದೇವರ ಕೆಲಸ ಇದು ಅನ್ ರಾಮನು ಹೇಳಿದ. ಹಾಗಾಗಿ ರಾಷ್ಟ್ರಭಕ್ತಿ ಅಂತ
ಭಕ್ತಿಯಿಂದ ರಾಷ್ಟ್ರಭಕ್ತಿಯೆಡೆಗೆ ಈ ಸಮಾಜ ಹೋಗ್ಬೇಕು. ದೇವರು ಬೇರೆ ದೇಶ ಬೇರೆ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಈ ಭಾರತವನ್ನ ತಾಯಿ ದುರ್ಗೆಗೆ ಹೋಲಿಸಿದ್ದು ಬಂಕಿಮಚಂದ್ರ ಚಟರ್ಜಿ ಅವರು. ದೇವಿಯ ಕಾರಣಕ್ಕೆ ನೀನು ನಮ್ಮ ತಾಯಿ ಅಂತ ಹೇಳಿದ್ರು. ಅಂದ್ರೆ ಈ ದೇಶದಲ್ಲಿ ದೇವರಿಗೂ ದೇಶಕ್ಕೂ ವ್ಯತ್ಯಾಸ ಇಲ್ಲ. ದೇವರನ್ನ ಪೂಜೆ ಮಾಡಿದ್ರೆ ದೇಶವನ್ನು ಪೂಜೆ ಮಾಡಬೇಕು, ದೇವರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ದೇಶವನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಇದೇ ಭಕ್ತಿಯಿಂದ ರಾಷ್ಟ್ರಭಕ್ತಿ ಕೆಲಸ. ನಾವು ಮಾಡ್ಬೋದ ಕೆಲಸವನ್ನ? ಮಾಡ್ತೀವ? ನಾವೆಲ್ಲರೂ ಮಾಡ್ತೀವ? ನಮ್ಮ ಮಕ್ಕಳಿಗೆ ಇದೇ ಸಂಸ್ಕಾರವನ್ನು ಕೊಡ್ತೀವ? ಕೇವಲ ಶಾಲೆಗಳಿಗೆ ಕಳಿಸೋದಲ್ಲ, ಯಾವ ಶಾಲೆಗೆ ಹೋಗ್ತಾನೆ ನೋಡ್ಕೊಳ್ಳಿ. ಅಪ್ಪಿತಪ್ಪಿ ನೀವು ಕಳಿಸಿದ ಕಾನ್ವೆಂಟ್ಗಳೇ ಆದ್ರೆ ಸ್ವಲ್ಪ ಗಮನ ಹರಿಸಿ. ಯಾಕೆ ಅಂತಂದ್ರೆ ಕುಂಕುಮವನ್ನು ಅಳಿಸಿ ಕಳಿಸ್ಕೊಡ್ತಾರೆ. ನಾಳೆ ನಿಮ್ಮ ತಾಯಿ ನಿಮ್ಮನ್ನ ಅನಾಥಾಶ್ರಮಕ್ಕೆ ಅವ್ರು ಬಿಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಎಜುಕೇಶನ್ ಕೊಡ್ತಾರೆ, ಸಂಸ್ಕಾರ ಸಿಗಲ್ಲ. ಸಂಸ್ಕಾರ ಸಿಗದೆ ಇರ್ತಕ್ಕಂಥ ವಿದ್ಯಾಭ್ಯಾಸ ಅದು ವೇಸ್ಟ್. ಅದು ಯಾಕೆ ಅಂದ್ರೆ ಅವ್ನು ಸಂಸ್ಕಾರ ಇಲ್ಲ. ಎಜುಕೇಶನ್ ಅಂತಂದ್ರೆ ನಾನು ಓದಬೇಕು, ನಾನು ದುಡಿಬೇಕು, ಇದೇ ಆದಾಗ ಅವನೇನು ಮಾಡ್ತಾನೆ, ಮನೇಲಿ ಇರ್ತಕ್ಕಂಥ ತಂದೆ ತಾಯಿ ಹೊರೆ ಆದ್ರೆ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಡ್ತಾನೆ. ಸಂಸ್ಕಾರ ಕೊಡ್ಲಿಕ್ಕೆ ಶುರು ಮಾಡಿ ಆ ಮಕ್ಕಳೇನು ಮಾಡ್ತವೆ, ಎಷ್ಟೇ ಕಷ್ಟ ಆದ್ರೂ ಅವ್ರು ನನ್ನ ತಾಯಿ ಅಂತ ಪೂಜೆ ಮಾಡ್ತವೆ. ಅದಕ್ಕೋಸ್ಕರ ನಾವು ಕಳಿಸ್ತಕ್ಕಂಥ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತಕ್ಕನ್ನೋದು ಗಮನಿಸ್ಬೇಕು. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ, ತಾವೆಲ್ಲರೂ ಸಮೇತ ಈ ಗಣೇಶೋತ್ಸವ ಅನ್ನುವಂಥದ್ದು ಒಂದು ನದಿಯ ಹಾಗೆ. ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತೇವೆ ನಾವು. ಅದ್ಭುತವಾಗಿರುತ್ತೆ ಚಿತ್ರಣವನ್ನು ನೋಡಿದಾಗ. ಎಷ್ಟೋ ಜನಕ್ಕೆ ಯಾವತ್ತೂ ಇಲ್ದಿರ್ತಕ್ಕಂಥ ಸ್ಫೂರ್ತಿ ಅವತ್ತು ಬರುತ್ತೆ, ಅವಾ ನಮ್ದು ಇಷ್ಟು ಜನ ಇದ್ದೀವ ನಾವು ಅಂತ. ಯಾವತ್ತು ಎಷ್ಟೋ ಜನ ಹೇಳಿದ್ರಲ್ಲ, ಕಪ್ಪೆಗಳನ್ನು ತೂಕ ಮಾಡಬಹುದು, ಹಿಂದೂ ಸಮಾಜ ಮಾಡಲ್ಲ. ಅವ್ರಿಗೆಲ್ರಿಗೂ ಉತ್ತರನೂ ಸಿಕ್ಕಾಗಿದೆ ಆಗ್ಲೇ. ಇವತ್ತು ಈ ಸಮಾಜ ಜಾಗೃತ ಆಗ್ತಾ ಇದೆ ಅಂತ. ಆದ್ರೆ ನಾವು ಶೋಭಾಯಾತ್ರೆಗೆ ಅದನ್ನ ಪುಲಿ ಸ್ಟಾಪ್ ಇಡಬಾರ್ದು. ವರ್ಷದ ನಿರಂತರವಾಗಿ ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಭಾರತ ಮಾತೆಗೋಸ್ಕರ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈ ತಾಯ್ನಾಡಿಗೋಸ್ಕರ ಕೆಲಸ ಮಾಡಬೇಕು ಅಂತ ಕೇಳ್ತೀನಿ. ಅದು ಮಾಡದೆ ಹೋದ್ರೆ ನಮ್ಮ ಹತ್ರ ಭಕ್ತಿ ಇದ್ರೂ ಅದು ಉಪಯೋಗಕ್ಕಿಲ್ಲ. ಭಕ್ತಿಯಿಂದ ರಾಷ್ಟ್ರಭಕ್ತಿ ಬರಬೇಕು. ರಾಮಭಕ್ತಿ ರಾಷ್ಟ್ರಭಕ್ತಿ ಅನ್ನೋಂಥ ಸ್ಲೋಗನ್ ಇಟ್ಕೊಂಡು ಇಡೀ ದೇಶದಲ್ಲಿ ಹಿಂದೂ ಸಮಾಜವನ್ನ ಒಟ್ಟಿಗೆ ಒಂದು ಕಡೆ ಸೇರಿಸತಕ್ಕಂಥದ್ದು ಸಂಘಟನೆ ಇದೆ. ಹಾಗಾಗಿ ನಾವೆಲ್ಲರೂ ಸಮೇತ ನಮ್ಮ ಮಕ್ಕಳನ್ನ ಜಾಗೃತ ಮಾಡೋಣ. ಸಶಕ್ತ, ಸಂಘಟಿತ, ಸ್ವಾಭಿಮಾನಿ ಹಿಂದೂ ಸಮಾಜವನ್ನು ನಾವು ನಿರ್ಮಾಣ ಮಾಡೋಣ. ಆದರೆ ಒಂದು ನೆನಪಿಟ್ಕೊಳ್ಳಿ, ಹಿಂದೂ ಅಂದ್ರೆ ಸಂಕುಚಿತ ಭಾವನೆ ಅಲ್ಲ. ಇದೊಂದು ಅದ್ಭುತವಾದ ಒಂದು ಪ್ರಪಂಚ ಇದೆ. ಜಗತ್ತಿನಲ್ಲಿ ಎಲ್ಲರೂ ಬದುಕಬೇಕು ಅಂತ ಹೇಳಿರ್ತಕ್ಕಂಥ ಯಾವುದಾದ್ರೂ ಒಂದು ಇದ್ರೆ ಅದು ಹಿಂದೂ ಧರ್ಮ. ನಾನು ಮಾತ್ರ ಬದುಕಬೇಕು ಅಂತ ಹೇಳಿದ್ರೆ ಅದು ಮತಗಳು. ಇವತ್ತು ಹಿಂದೂ ಅಂತಕ್ಕಂಥದ್ದು ಧರ್ಮ, ಅದಕ್ಕೋಸ್ಕರ ಧರ್ಮ ಅಂತ ಹೇಳ್ತೇವೆ, ಬೇರೆಯವನ್ನ ಮತಗಳು ಅಂತ ಹೇಳ್ತೇವೆ. ಹಾಗಾಗಿ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡುವಂಥದ್ದಾಗಬೇಕು. ಇವತ್ತು ಇತ್ತೀಚೆಗೆ ಇನ್ನೊಂದು ಪದ ಬಂದ್ಬಿಟ್ಟಿದೆ, ಇವತ್ತು ಜಾತ್ಯತೀತತೆ ಅಂತ ಹೇಳಿ. ಜಾತ್ಯತೀತತೆಗೂ ಹಿಂದುತ್ವಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ, ಜಾತ್ಯತೀತತೆ ಹೆಸರಿನಲ್ಲಿ ಜಾತಿಯನ್ನ ಜೀವಂತವಾಗಿಡ್ತಾ ಹೋಗಿದ್ದಾರೆ ಇವತ್ತು ನಮ್ಮಲ್ಲಿ ರಾಜಕೀಯದವರು. ಹೆಸರು ಮಾತ್ರ ಜಾತ್ಯತೀತತೆ, ಅದನ್ನ ಜಾತಿಯನ್ನ ಜೀವಂತವಾಗಿಡ್ತಾ ಇದ್ದಾರೆ. ಇದು ಈ ಸಮಾಜಕ್ಕೆ ಖಂಡಿತ ಸಮಸ್ಯೆ. ಅದು ಇದರಿಂದ ಹೊರಗಡೆ ಬರಬೇಕು ಸಮಾಜ. ಹಿಂದುತ್ವ ಅಂತಂದ್ರೆ ಈ ಸೂರ್ಯನಿಗೆ ಟಾರ್ಚ್ ಇಡ್ತಾರೆ ಅಂತ ಹೇಳ್ತಾರೆ ಫಿಲಿಂಗಳಲ್ಲಿ, ಸೂರ್ಯನಿಗೆ ಟಾರ್ಚ್ ಅಂತ. ಹಾಗೆ ಹಿಂದುತ್ವಕ್ಕೆ ಜಾತ್ಯತೀತತೆ ಅನ್ನೋ ಟಾರ್ಚ್ ಇಟ್ಟಾಗೆ ಸುಮ್ಮನೆ ಇಷ್ಟೇ ಎಷ್ಟು ಬೀಳ್ತದೆ ಅಷ್ಟೇ. ಹಿಂದುತ್ವ ಅನ್ನೋ ಸೂರ್ಯ ಇದ್ದಾಗೆ ಎಲ್ಲರನ್ನು ಅಪ್ಕೊಳ್ಳುತ್ತಿ, ಎಲ್ಲರನ್ನು ಬದುಕಲಿಕ್ಕೆ ಬಿಡುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರ್ತಕ್ಕಂಥದ್ದು ನನ್ನ ಸಮಾಜ. ನಾನು ಮಾತ್ರ ಅಲ್ಲ, ನಾವು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಬದುಕಬೇಕು ಅಂತ ಹೇಳಿರ್ತಕ್ಕಂಥದ್ದು ಇದು ಹಿಂದೂ ಧರ್ಮ. ಕೇವಲ ಹೇಳಿರೋದು ಮಾತ್ರ ಅಲ್ಲ, ಮರಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ ಪೂಜೆ ಮಾಡಿದ ಉದ್ದೇಶ ಏನು ಅಂತಂದ್ರೆ ನಾವು ಮೂರ್ಖರಲ್ಲ. ನಮ್ಮವರು ಹೇಳಿದ್ರು ಪ್ರಕೃತಿಯನ್ನ ದೇವರಂತೆ ಕಾಣುವಂತ, ಅದರ ಪರಿಣಾಮ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಸ್ವಲ್ಪ ನಮ್ಮ ವೈಜ್ಞಾನಿಕತೆಯ ಕೊರತೆ, ನಾವು ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳಿಲ್ಲ, ಅದರ ಪರಿಣಾಮ ಸ್ವಲ್ಪ ಮರ್ತಿದೀವಿ. ಹಾಗಾಗಿ ನಾವೆಲ್ಲರೂ ಸಮೇತ ರಾಷ್ಟ್ರ ಜಾಗೃತಿಯ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ. ಇದೇಳ್ದಾಗಿ ಹರಿಯುವಂತ ನದಿಗೆ ಅಣೆಕಟ್ಟನ್ನ ಕಟ್ಟಿ ಇಡೀ ವರ್ಷ ಪೂರ್ತಿ, ಇಡೀ ಜೀವನ ಇರೋವರೆಗೂ ಈ ದೇಶಕ್ಕೋಸ್ಕರ ನಮ್ಮ ಜೀವನವನ್ನು ಮೀಸಲಿಡೋಣ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಕಾರ್ಯಕ್ರಮದ ಮುಖ್ಯ ಭಾಷಣ ಮಾಡತಕ್ಕಂಥ ಶ್ರೀಯುತ ಪ್ರಭಂಜನ್
ಶಿವಮೊಗ್ಗ ವಿಭಾಗ ಸಂಯೋಜಕರು ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ವಿಶೇಷ ಅತಿಥಿಗಳಿಗೆ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಿರ್ತಕ್ಕಂಥವರು ವಿಶೇಷ ಅತಿಥಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿದೆ ನಂತರ. बोलो भारत माता की, बोलो भारत माता की, बोलो भारत माता की. ಇವತ್ತಿನ ಸಭಾ ಕಾರ್ಯಕ್ರಮದ ವಿಷಯ ಇದ್ದಂಥದ್ದು ಹಿಂದೂ ಮಹಾಗಣಪತಿ ಉತ್ಸವ ಭಕ್ತಿಯಿಂದ ರಾಷ್ಟ್ರಭಕ್ತಿಯೆಡೆಗೆ ಎಂಬ ವಿಷಯಕ್ಕೆ ಬಹಳ ವಿಸ್ತೃತವಾದಂತಹ ಉಪನ್ಯಾಸವನ್ನು ನೀಡಿದಂತಹ ಶ್ರೀಯುತ ಪ್ರಭಂಜನ್, ಶಿವಮೊಗ್ಗ ವಿಭಾಗ ಸಂಯೋಜಕರು, ಬಜರಂಗ ದಳ ಚಿತ್ರದುರ್ಗ, ಇವರಿಗೆ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಅಲಂಕರಿಸಿದಂತಹ ಎಲ್ಲ ಉತ್ಸವ ಸಮಿತಿಯ ಸದಸ್ಯರಿಗೆ ಮತ್ತು ಭಜನಾ ಕಾರ್ಯಕರ್ತರಿಗೆ, ದುರ್ಗಾವಾಹಿನಿಯ ಪ್ರಮುಖರಿಗೂ ಸಹ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ.